ಆದ್ಮಿ ಪಕ್ಷದಲ್ಲಿ ಈಗ ಒಂದು ಹೊಸ ಸಂಚಲನ ಶುರುವಾಗಿದೆ. ರಾಜ್ಯಸಭೆಯಲ್ಲಿ ಎಎಪಿ ಉಪನಾಯಕ ಸ್ಥಾನದಿಂದ ಯುವ ನಾಯಕ ರಾಘವ್ ಚಡ್ಡಾ ಅವರನ್ನ ದಿಢೀರನೆ ತೆಗೆದುಹಾಕಲಾಗಿದೆ. ಇದು ಕೇವಲ ಪಕ್ಷದ ಆಂತರಿಕ ಬೆಳವಣಿಗೆಯೇ ಅಥವಾ ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರವಿದೆಯೇ? ಬನ್ನಿ ನೋಡೋಣ. ಇತ್ತೀಚೆಗೆ ಎಎಪಿ ರಾಜ್ಯಸಭಾ ಕಾರ್ಯದರ್ಶಿಗೆ ಒಂದು ಪತ್ರ ಬರೆಯಿತು. ಅದರಲ್ಲಿ ರಾಘವ್ ಚಡ್ಡಾ ಅವರನ್ನ ಉಪನಾಯಕ ಸ್ಥಾನದಿಂದ ತೆಗೆದು ಆ ಜಾಗಕ್ಕೆ ಸಂಸದ ಅಶೋಕ್ ಮಿತ್ತಲ್ ಅವರನ್ನ ನೇಮಿಸುವಂತೆ ಶಿಫಾರಸು ಮಾಡಿತು. ಪಕ್ಷವು ಇದನ್ನ ಕೇವಲ ಆಂತರಿಕ ಪುನರ್ರಚನೆ ಎಂದಷ್ಟೇ ಹೇಳಿತು. ಆದರೆ ಈ ನಿರ್ಧಾರದ ನಂತರ ರಾಘವ್ ಚಡ್ಡಾ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಮಾಡಿರುವ ತಪ್ಪಾದ್ರೂ ಏನು? ಸಂಸತ್ತಿನಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಎತ್ತಿದ್ದೇ ತಪ್ಪ? ಯಾರಾದ್ರೂ ನನ್ನನ್ನ ಯಾಕೆ ಮೌನಗೊಳಿಸೋದಕ್ಕೆ ಬಯಸ್ತಾರೆ? ನನ್ನ ಮೌನ ಸೋಲೆಂದು ಬಯಸಬೇಡಿ ಅಂತ ಅವರು ಪ್ರಶ್ನಿಸಿದ್ದಾರೆ. ಇಲ್ಲಿಂದ ವಿವಾದ ಇನ್ನಷ್ಟು ಉಲ್ಬಣಗೊಂಡಿದೆ. ಚಡ್ಡಾ ಅವರ ಈ ಹೇಳಿಕೆ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದೆ. ಬಿಜೆಪಿ ಸಂಸದ ರಾಮ್ವೀರ್ ಸಿಂಗ್ ಬಿಧುರಿ ಕೇಜ್ರಿವಾಲ್ ಅವರ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ? ಹಿರಿಯ ಸಂಸದರನ್ನೇ ಮಾತನಾಡದಂತೆ ತಡೆಯೋದು ಸಂಪೂರ್ಣ ಸರ್ವಾಧಿಕಾರ ಅಂತ ಗುಡುಗಿದ್ದಾರೆ. ಇತ್ತ ಕಾಂಗ್ರೆಸ್ನ ಮಲ್ಲು ರವಿ ಕೂಡ ಇಂತಹ ಕ್ರಮಗಳು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರವಲ್ಲ ಎಂದಿದ್ದಾರೆ. ಈ ಎಲ್ಲ ಟೀಕೆಗಳನ್ನ ಆಮ್ ಆದ್ಮಿ ಪಕ್ಷ ತಳ್ಳಿ ಹಾಕಿದೆ. ಹೊಸ ಉಪನಾಯಕರಾದ ಅಶೋಕ್ ಮಿತ್ತಲ್ ಪ್ರತಿಕ್ರಿಯಿಸಿ, ರಾಘವ್ ಚಡ್ಡಾ ಅವರು ನಮ್ಮ ಹಿರಿಯ ನಾಯಕರು. ಹಿಂದೆ ಅವರು ಬೇರೆಯವರಿಂದ ಅಧಿಕಾರ ಪಡೆದಂತೆ ಈಗ ನಾನು ಅವರಿಂದ ಪಡೆದಿದ್ದೇನೆ. ಎಲ್ಲರಿಗೂ ಅವಕಾಶ ನೀಡೋದು ನಮ್ಮ ಪಕ್ಷದ ನಂಬಿಕೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈಗ ಒಂದು ಮುಖ್ಯವಾದ ಸಾಂವಿಧಾನಿಕ ಪ್ರಶ್ನೆ ಎದುರಾಗಿದೆ. ಒಂದು ರಾಜಕೀಯ ಪಕ್ಷ ತನ್ನ ರಾಜ್ಯಸಭಾ ಸದಸ್ಯರನ್ನ ವಜಾಗೊಳಿಸಬಹುದೇ? ಉತ್ತರ ಖಂಡಿತ ಇಲ್ಲ. ರಾಜ್ಯಸಭಾ ಸದಸ್ಯರನ್ನ ಶಾಸಕರು ಆಯ್ಕೆ ಮಾಡ್ತಾರೆ. ಅವರ 6 ವರ್ಷಗಳ ಅಧಿಕಾರಾವಧಿಗೆ ಸಂವಿಧಾನದ ರಕ್ಷಣೆ ಇರ್ತದೆ. ಇದನ್ನ ಪಕ್ಷದ ನಾಯಕತ್ವ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ರಾಘವ್ ಚಡ್ಡಾ ಅವರಿಗೆ ಆದ ನಷ್ಟ ಏನು? ಅವರು ಕಳ್ಕೊಂಡಿರೋದು ಪಕ್ಷದ ಉಪನಾಯಕ ಸ್ಥಾನವನ್ನ ಮಾತ್ರ. ಅವರು ಈಗಲೂ ಸಂಸದರಾಗಿ ಮುಂದುವರಿಯುತ್ತಾರೆ. ಆದರೆ ಸದನದಲ್ಲಿ ಪಕ್ಷದ ಅಧಿಕೃತ ಧ್ವನಿಯಾಗಿ ಮಾತನಾಡುವ ಅವಕಾಶ ಅವರಿಗೆ ಕಡಿಮೆಯಾಗಬಹುದು. 2024ರಲ್ಲಿ ಸ್ವಾತಿ ಮಲಿವಾರ್ ಅವರು ಕೇಜ್ರಿವಾಲ್ ಆಪ್ತ ಸಹಾಯಕರ ವಿರುದ್ಧ ಹಲ್ಲೆ ಆರೋಪ ಮಾಡಿದಾಗಲೂ ಇದೇ ರೀತಿಯ ಚರ್ಚೆಗಳು ನಡೆದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಒಟ್ನಲ್ಲಿ ಸಂಸದರ ಸಾಂವಿಧಾನಿಕ ಸ್ಥಾನವನ್ನ ಕಸಿದುಕೊಳ್ಳಲು ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ. ಆದರೆ ಆಂತರಿಕ ಹುದ್ದೆಯನ್ನ ಬದಲಾಯಿಸುವ ಅಧಿಕಾರ ಪಕ್ಷಕ್ಕೆ ಇರ್ತದೆ. ಈ ರಾಜಕೀಯ ಮೇಲಾಟಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.